ನಮಸ್ಕಾರ ಮಿತ್ರರೇ. ಇವತ್ತು ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಮುಖ್ಯವಾದ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ವಯಸ್ಸು ಆಗುವುದೇ, ವಯಸ್ಸು ಆದಮೇಲೆ ಯಾವ್ಯಾವ ಸಮಸ್ಯೆಗಳು ಬರ್ತವೆ, ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಬರ್ತಕ್ಕಂಥ ಕಾಯಿಲೆಗಳನ್ನು ಇವತ್ತು ತಿಳಿದುಕೊಳ್ಳೋಣ. ಈ ಕಾಯಿಲೆಗಳಲ್ಲಿ ಸಣ್ಣ ಪ್ರಮಾಣದಿಂದ ತೊಂದರೆ ಕೊಡ್ತಕ್ಕಂಥವು ಅಂದರೆ ಎಸಿಡಿಟಿ ಪ್ರಾಬ್ಲಮ್, ಪಿತ್ತ, ಕಿವಿ ಸರಿಯಾಗಿ ಕೇಳಿಸದೇ ಇರುವುದು, ಮೊಣಕಾಲು ಮತ್ತು ಇತರ ಸಂಧಿಗಳಲ್ಲಿ ನೋವು, ಕಣ್ಣಿನ ದೃಷ್ಟಿ ಕಡಿಮೆ ಆಗ್ಬೋದು, ವಾಸನೆ ಮತ್ತು ರುಚಿ ಸಾಮರ್ಥ್ಯ ಕಡಿಮೆ ಆಗ್ಬೋದು, ಬೇಗನೆ ದಣಿವಾಗುವುದು, ಸ್ನಾಯುಗಳ ಸೆಳೆತ, ಕೈಗಳು ನಡುಗುವುದು, ನಿದ್ರೆ ಸರಿಯಾಗಿ ಬರದೇ ಇರುವುದು, ಮಲವಿಸರ್ಜನೆಯಲ್ಲಿ ವ್ಯತ್ಯಯ, ಮುಖದ ಸೌಂದರ್ಯ ಕಡಿಮೆಯಾಗಿ ಸುಕ್ಕುಗಳು ಬೀಳುವುದು. ಇನ್ನು ಮಧ್ಯಮ ಪ್ರಮಾಣದ ರೋಗಗಳಂದರೆ ಮಧುಮೇಹ, ಹೈ ಬಿ ಪಿ, ಅಸ್ಥಮಾ, ಬ್ಯಾಲೆನ್ಸ್ ಪ್ರಾಬ್ಲಮ್, ನಡೆಯುವಾಗ ಎಡಕ್ಕೆ ಬಲಕ್ಕೆ ಜೋಲಿ ಹೋಗುವುದು, ಇದರಿಂದಾಗಿ ಕೆಲವೊಂದು ಸಲ ಬಿದ್ದು ಕೈಕಾಲನ್ನು ಮುರಿದುಕೊಳ್ಳುವುದು, ಯೂರಿನ್ ಮಾಡುವಾಗ ಅಂದರೆ ಮೂತ್ರ ವಿಸರ್ಜನೆ ಮಾಡುವಾಗ ಅದರ ತಡೆದುಕೊಳ್ಳುವ ಸಾಮರ್ಥ್ಯ ಕಡಿಮೆ ಆಗುವುದು, ಥೈರಾಯ್ಡ್ ಪ್ರಾಬ್ಲಮ್, ಬೊಜ್ಜು, ಹೈ ಕೊಲೆಸ್ಟ್ರಾಲ್. ಇನ್ನು ಅತ್ಯಂತ ತೀವ್ರತರದ ಕಾಯಿಲೆಗಳಂತಂದರೆ ಹೃದಯ, ಕಿಡ್ನಿ, ಲಿವರ್ ಇವಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಮತ್ತು ಸ್ಟ್ರೋಕ್, ಇದರ ಜೊತೆಗೆ ಮಾರಣಾಂತಿಕ ಕಾಯಿಲೆಗಳಂತಹ ಕ್ಯಾನ್ಸರ್ ಮತ್ತು ಕ್ಷಯ ರೋಗಗಳು. ಇನ್ನು ಇದರ ಜೊತೆಗೆ ಮೈಂಡ್ ಮೇಲೂ ವಯಸ್ಸು ಸ್ವಲ್ಪ ಪರಿಣಾಮ ಮಾಡುತ್ತೆ. ಮೈಂಡ್ ಶಾರ್ಪ್ನೆಸ್ ಕಡಿಮೆ ಆಗ್ತದೆ. ಹೆಸರು, ದಿನಾಂಕ, ಪರಿಚಯ ಇವುಗಳು ನಿಧಾನವಾಗಿ ಮರೆತು ಹೋಗಲಿಕ್ಕೆ ಶುರುವಾಗ್ತದೆ. ಇದರ ಜೊತೆಗೆ ಒಂಟಿತನದ ಅನುಭವವಾಗುವುದು, ಸಾಮಾಜಿಕ ಜೀವನದ ಬಗ್ಗೆ ನಿರಾಸಕ್ತಿ, ಭಯ, ಹೊಸ ವಿಷಯಗಳು ಬೇಗನೆ ತಲೆಯಲ್ಲಿ ಹೋಗದೇ ಇರುವುದು, ಇವೆಲ್ಲವೂ ಆಗ್ತವೆ. ಇದರ ಜೊತೆಗೆ ಇನ್ನೂ ಕೆಲವೊಂದು ಅಂತಂದರೆ ಮನೆ ಮಂದಿ ಮೇಲೆ ವಿನಾಕಾರಣ ಸಂಶಯ ಪಡುವುದು, ಅವ್ರ ಜೊತೆ ಜಗಳಾಡುವುದು, ಇವೆಲ್ಲವೂ ಆಗಬಹುದು. ಸ್ವಚ್ಛತೆಯ ಕಡೆ ಗಮನವೂ ಕಡಿಮೆ ಆಗುತ್ತಾ ಹೋಗುತ್ತದೆ. ಇದ್ದಂತಹ ಹಾಸಿಗೆಯಲ್ಲಿ ಮಲಗಿಕೊಳ್ಳುವುದು ಇತ್ಯಾದಿಗಳು ಆಗಬಹುದು. ಇವೆಲ್ಲವುಗಳ ಜೊತೆಗೆ ಆರ್ಥಿಕ ಸಮಸ್ಯೆಯು ಉದ್ಭವವಾಗುತ್ತದೆ. ಆದ ಕಾರಣದಿಂದ ಇವೆಲ್ಲವನ್ನು ಎಕ್ಸ್ಪೆಕ್ಟೆಡ್, ನಿರೀಕ್ಷಿತ ಅಂತಲೇ ತಿಳಿದುಕೊಳ್ಳಬೇಕು. ಇನ್ನು ಇವಕ್ಕೆ ಏನು ಮಾಡಬೇಕು ಅನ್ನೋದನ್ನು, ಈ ಸಮಸ್ಯೆಗಳಿಗೆ ಬರಲಾರದಂತೆ ಅಥವಾ ಬಂದ ಮೇಲೆ ಏನು ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.